ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾದ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀಮದ್ ಪರಾಭವನಾಮ ಸಂವತ್ಸರ ದಕ್ಷಿಣಾಗಿನ ವರ್ಷ ಋತು ಶ್ರಾವಣ ಬಹುಳ ಪ್ರತಿಪದ ಶನಿವಾರ 29/8/2026. ಇನ್ನು ವಾರ ಬಂದು ಶನಿವಾರ, ತಿಥಿ ಬಂದು ಪ್ರತಿಪದ ಬೆಳಗ್ಗೆ 9:14 ನಕ್ಷತ್ರ ಬಂದು ಪೂರ್ವಭಾದ್ರ ರಾತ್ರಿ 4:11 ಯೋಗ ಬಂದು ಸುಕರ್ಮ, ಕರ್ಣ ಬಂದು ಕೌಲವ. ಇನ್ನು ರಾಹುಕಾಲ ಬಂದು 9ರಿಂದ 10:30, ಗುಳಿಕ ಕಾಲ ಬಂದು 6ರಿಂದ 7:30, ಅರ್ಧ ಪ್ರಹರಿ ಬಂದು 12ರಿಂದ 1:30, ಯಮಗಂಟ ಕಾಲ ಬಂದು 1:30ರಿಂದ 3 ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಆದ್ಮೇಲೆ ನೋಡಿ, ಮೇಷರಾಶಿಯವರಿಗೆ ನೂತನ ಹೂಡಿಕೆಗಳಿಂದ ಶುಭ, ಗುಡಿ ಕೈಗಾರಿಕೆಯಲ್ಲಿ ಪ್ರಗತಿ, ಸ್ವೋದ್ಯೋಗಿಗಳಿಗೆ ಕರಕುಶಲ ಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಮತ್ತು ಹೈನುಗಾರಿಕೆಗಳ ಲಾಭ ಇರತಕ್ಕಂಥದ್ದು. ನೀವು ಮೇಷರಾಶಿಯವರು ಆಂಜನೇಯ ಸ್ವಾಮಿಯನ್ನು ಧ್ಯಾನಿಸಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟಕ್ಕೂ ಕೆಂಪು ಅದೃಷ್ಟ ಬಣ್ಣ. ಇಂದ ಮುಂದಕ್ಕೆ ವೃಷಭ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಗೆ, ಆರೋಗ್ಯ ಸಮಸ್ಯೆ, ಕುಟುಂಬದಲ್ಲಿ ನೆಮ್ಮದಿ. ಈ ಕಲ್ಲಂಗಡಿ ಕಾಯಿ, ಸೌತೆಕಾಯಿ, ಕುಂಬಳಕಾಯಿ ಬೆಳೆದಿರ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥದ್ದು. ಮಾರ್ಕೆಟಲ್ಲಿ ಒಳ್ಳೆ ಮಾರ್ಕೆಟಬಿಲಿಟಿ ಸಿಗ್ತದೆ. ಹೈನುಗಾರಿಕೆಯಿಂದ ಲಾಭ ಇದೆ. ನೀವು ನವಗ್ರಹ ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಮಿಥುನ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ಪ್ರಯಾಣದಿಂದ ಲಾಭ, ಕೃಷಿ ಕಾರ್ಮಿಕರಿಗೆ ಶುಭ, ನೇಕಾರರಿಗೆ ಕಾರ್ಯಪ್ರಗತಿ, ಹೈನುಗಾರಿಕೆಯಲ್ಲಿ ಮತ್ತೆ ಲಾಭ ಇರತಕ್ಕಂಥದ್ದು. ನೀವು ಸೂರ್ಯ ನಮಸ್ಕಾರ ಮಾಡಿ. ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಆದ್ಮೇಲೆ ಆದಾಯದಲ್ಲಿ ಚೇತರಿಕೆ, ಪ್ರಯಾಣದಿಂದ ಲಾಭ, ಕೃಷಿ ಕಾರ್ಮಿಕರಿಗೆ ಶುಭ ಸುದ್ದಿ, ಕಟ್ಟಡ ಕಾರ್ಮಿಕರಿಗೆ ಬಹಳ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಗುತ್ತಿಗೆದಾರ ಕಾಂಟ್ರಾಕ್ಟರ್ಸು ಅವರಿಗೆಲ್ಲ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಆಂಜನೇಯ ಸ್ವಾಮಿಯ ದಂಡಕವನ್ನು ಪಾರಾಯಣ ಮಾಡಿ ನೀವು ಅಥವಾ ಕೇಳಿರಿ. 2 ಅದೃಷ್ಟ ಸಂಖ್ಯೆ ನೀಲಿ, ಅದೃಷ್ಟ ದಿಕ್ಕು ಆಗ್ನೇಯ, ಅದೃಷ್ಟ ದಿಕ್ಕಾಗಿರ್ತಕ್ಕಂಥದ್ದು. ನೀಲಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ಸಿಂಹರಾಶಿಗೆ ಬಂದಾಗ ಕುಟುಂಬದಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಕುರಿ ಕೋಳಿ ಹಂದಿ ಮೇಕೆ ಸಾಕಣೆ ಮಾಡ್ತಕ್ಕಂಥ ರೈತರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹನುಮಾನ್ ಚಾಳೀಸವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯದಲ್ಲಿ ಪ್ರಗತಿ, ಪ್ರಯಾಣದಿಂದ ಲಾಭ, ರಾಗಿ ಭತ್ತ ಕಬ್ಬು ನೆಲಗಡಲೆ ನೀರಾವರಿ ಮೂಲದಲ್ಲಿ ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ರೇಷ್ಮೆನಲ್ಲಿ ಬಿಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭ ವಾರ್ತೆ ತಿಳಿತಕ್ಕಂಥದ್ದು. ಶ್ರೀರಾಮನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಆರ್ಥಿಕ ಪ್ರಗತಿ, ವೃತ್ತಿಪರರಿಗೆ ಶುಭ ದಿನ, ಪತ್ರ ಬರಹಗಾರರು, ಈ ಬೆರಳಚ್ಚುಗಾರ ಟೈಪಿಸ್ಟ್ಗಳು ಮತ್ತು ಬ್ರೌಸಿಂಗ್ ಇಟ್ಕೊಳ್ತಕ್ಕಂಥವ್ರಿಗೆ, ಕಂಪ್ಯೂಟರ್ ಟೈಪಿಂಗ್ ಇರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದನ್ನು. ನೀವು ಗೋಪೂಜೆ ಮಾಡಿ, ಅದಕ್ಕೆ ಗೋಗ್ರಾಸ ನೀಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ ಬಣ್ಣ, ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ತೊಡಕು, ಹಣಕಾಸಿನ ಕೊರತೆ, ಅಡಿಕೆ ತೆಂಗು ವೀಳ್ಯದೆಲೆ ಬೆಳೆಗಾರರಿಗೆ ಶುಭ ಇರತಕ್ಕಂಥದ್ದು. ಶ್ರೀ ವೆಂಕಟೇಶ್ವರ ಸುಪ್ರಭಾತವನ್ನು ಕೇಳಿರಿ. 6 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥದ್ದನ್ನೇ ಇವತ್ತು ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದೇ. ಈ ಗುಡಿ ಕೈಗಾರಿಕೆ ಇರ್ತಕ್ಕಂಥದ್ದು ಲಾಭ ಬರ್ತದೆ. ಕುಶಲಕರ್ಮಿಗಳಿಗೆ ಒಳ್ಳೆ ಬೇಡಿಕೆ ಇರ್ತಕ್ಕಂಥದ್ದು. ಈ ರೇಷ್ಮೆ ಕೃಷಿಕರು, ಮೀನು ಸಾಗಣೆ ಮಾಡ್ತಕ್ಕಂಥವ್ರು, ಇವರಿಗೆಲ್ಲ ಬಹಳ ಒಳ್ಳೆಯ ದಿನ ಇವತ್ತು. ನೀವು ಗುರುನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಮಕರ ರಾಶಿಗೆ ಬಂದಾಗ ಕುಶಲಕರ್ಮಿಗಳಿಗೆ ವೃತ್ತಿಯಲ್ಲಿ ಪ್ರಗತಿ, ಸಾವಯವ ಗೊಬ್ಬರ ತಯಾರಕರಿಗೆ ಹಾಗೂ ವಿತರಕರಿಗೆ ಲಾಭ, ರಸಗೊಬ್ಬರ ಹಂಚಿಕೆದಾರಿರ್ತಾರೆ ರೀಟೇಲರ್ಸು, ಹೋಲ್ಸೇಲ್ ಡೀಲರ್ಸ್ಗಳು ಬಹಳ ಲಾಭದಾಯಕವಾಗಿರ್ತಕ್ಕಂಥ ದಿನ. ಅದೇ ರೀತಿಯಲ್ಲಿ ತೋಟಗಾರಿಕೆಯಲ್ಲಿ ದಿನ ಒಳ್ಳೆಯ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಈ ದಿನ ನೀವು ಗಣಪತಿಯನ್ನು ಸ್ಮರಿಸಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ಆದ್ಮೇಲೆ ರೈತರಿಗೆ ಹೆಚ್ಚಲಿರುವ ಕೆಲಸದ ಹೊರೆ, ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಹೈನುಗಾರಿಕೆಯಲ್ಲಿ ಕುಂಭರಾಶಿಯವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಏನೋ ಆದರೂ ಸಹ ಈ ಮಳೆಯ ಕೊರತೆಯಿಂದ ಹೈನುಗಾರಿಕೆ ಮಾಡತಕ್ಕಂಥವ್ರಿಗೆ ಈ ಒಂದು ಮೇವಿನ ಕೊರತೆ ಇರ್ತಕ್ಕಂಥದ್ದು, ಅದು ಹಿಗ್ಸಿಗೆ ಬಹಳ ಕಷ್ಟ ಬೀಳ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಶಿಕ್ಷಕರು, ಆರೋಗ್ಯ ಸಹಾಯಕರು, ಈ ಅಂಗನವಾಡಿ ಕಾರ್ಯಕರ್ತರು, ಇವರಿಗೆಲ್ಲ ಬೇಕಾದಷ್ಟು ಬಿಡುವಿಲ್ಲದ ಕೆಲಸ ಬರ್ತಕ್ಕಂಥದ್ದು ಮತ್ತು
ಆ ಕೆಲಸಕ್ಕೆ ಶುಭ ಸುದ್ದಿನೇ ಇದೆ. ಗುಡಿ ಕೈಗಾರಿಕೆಯಲ್ಲಿ ಪ್ರಗತಿ ಇರ್ತಕ್ಕಂಥದ್ದು, ಹೈನುಗಾರಿಕೆಯಲ್ಲಿ ಲಾಭ ಇರ್ತಕ್ಕಂಥದ್ದು, ಯಾರು ಕುರಿ ಕೋಳಿ ಮೇಕೆ ಹಂದಿ ಇಂಥವು ಮೇಯಿಸ್ತಾರೆ ಅವ್ರಿಗೆ ಒಳ್ಳೆಯ ಕಾರ್ಯಪ್ರಗತಿ ಇರ್ತದೆ, ಮಾರ್ಗಸೂಚಿ ಇರ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಏನೋ ಅವುಗಳ ಆರೋಗ್ಯ ಕಾಪಾಡಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಳೋಕ್ಕೆ ಇದು ಶುಭಕರವಾಗಿರ್ತಕ್ಕಂಥದ್ದೇನ ನೀವು ನಿಮ್ಮ ಗ್ರಾಮದೇ ದೇವತೆಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ ಕಿತಿರಾದೃಷ್ಟಪೂರ್ಣ ಅಥ್ವರೆ ಇದು ದ್ವಾದಶ ರಾಶಿಗಳವರ ಈ ದಿನದ ದಿನಭೂಷ ಆಗಿರ್ತಕ್ಕಂಥ ಅಥ್ವರೆ ತಮಗೆಲ್ಲರೂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದಯದಿಂದ ಈ ದಿನ ಶುಭವಾಗಿರಲಿ. ಶ್ರಾವಣ 3ನೇ ಶನಿವಾರ ಇದು. ನಿಮಗೆ ಆ ವೆಂಕಟರಮಣ ಸ್ವಾಮಿಯ ಒಂದು ಕೃಪಾ ಕಟಾಕ್ಷ ದೊರೆಯಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ದೇವರಲ್ಲಿ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಅಥವಾ ನಮ್ಮ ಕಾರ್ಯಕ್ರಮ ನೋಡ್ತಕ್ಕಂಥವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಅವತ್ತು ಒಂದು ರೀತಿಯಲ್ಲಿ ಮನವಿ ಮಾಡ್ತೀವಿ. ಓಂ ನಮೋ ನಾರಾಯಣಾಗೆ.